ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಈ ಅದ್ಭುತವಾಗಿರುವಂತಹ ರೀಡಿಂಗಿಗೆ ಸ್ವಾಗತ. ಇವತ್ತಿನ ದಿನ ಗುರುಪೂರ್ಣಿಮೆ ಆಗಿದೆ. ಗುರುಪೂರ್ಣಿಮೆಯ ದಿನ ನಿಮಗೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಇದು ರಾತ್ರಿ ಸಮಯದಲ್ಲಿ ನೀವು ಈ ರೀಡಿಂಗ್ನ ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಅಲ್ವಾ? ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ನಿಜವಾದಂತಹ ಗುರು ಯಾರು? ಇಲ್ಲಿ ನಿಮಗೆ ಅಕ್ಷರ ಕಲಿಸಿದಂತಹ ಶಿಕ್ಷಕರಾಗಿರಬಹುದು, ಧಾರ್ಮಿಕ ಗುರುಗಳಾಗಿರಬಹುದು, ನಿಮ್ಮ ತಂದೆ ತಾಯಿ ಕೂಡ ಆಗಿರಬಹುದು ಅಂತ ನೀವು ಈ ಥರ ಎಲ್ಲ ಹೇಳ್ತೀರ ಅಲ್ವಾ? ನನಗೆ ಗುರು ಅಂತ ಹೇಳಿದ್ರೆ ಇವರೆಲ್ಲರೂ ನನಗೆ ಗುರುಗಳು ಮ್ಯಾಮ್ ಅಂತ ಹೇಳ್ಬಿಟ್ಟು ಹೇಳ್ತೀರ ಅಲ್ವಾ? ಖಂಡಿತ ಹೌದು. ಅವ್ರು ನಿಮಗೆ ದಾರಿ ತೋರಿಸಿದಂತಹ ಒಂದು ಪೂಜನೀಯವಾಗಿರುವಂತಹ ಒಂದು ಗುರುಗಳಾಗಿರ್ತಾರೆ. ಆದರೆ ನಿಮ್ಮ ಅಂತರಂಗವನ್ನು ನಿಜವಾಗಿ ತಿದ್ದಿ ತೀಡಿದ, ನಿಮ್ಮನ್ನು ಇನ್ನಷ್ಟು ಶಕ್ತಿಶಾಲಿ ವ್ಯಕ್ತಿಯನ್ನಾಗಿ ಬದಲಾಯಿಸಿದ ರಿಯಲ್ ಗುರು ಯಾರು ಗೊತ್ತಾ? ನೀವಿವಾಗ ಯಾರು ಅಂದ್ಕೊಂಡಿದ್ದೀರಲ್ವಾ? ಇವ್ರು ಯಾರೂ ಅಲ್ಲ. ಇಂದಿನ ಈ ಗುರುಪೂರ್ಣಿಮೆಯ ದಿವ್ಯ ರಾತ್ರಿಯಾಗಿರುವಂತಹ ಅದ್ಭುತವಾಗಿರುವಂತಹ ರಾತ್ರಿಯಲ್ಲಿ ನಿಮ್ಮ ಜೀವನದ ಆ ನಿಜವಾದ ರಹಸ್ಯ ಗುರುಗಳನ್ನು ಹುಡುಕುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಯಾರು ಇರಬಹುದು ನಿಮ್ಮ ಜೀವನದ ಒಂದು ನಿಜವಾಗಿರುವಂತಹ ರಿಯಲ್ ಗುರು ಯಾರು ಅಂತ ಹೇಳಿಬಿಟ್ಟು. ಓಕೆ, ಅದಕ್ಕೂ ಮುಂಚೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಜೊತೆಗೆ ಕನೆಕ್ಟ್ ಆಗಿ ನನ್ನ ಪ್ರತಿನಿತ್ಯದ ಪ್ರಾರ್ಥನೆಯಲ್ಲೂ ನೀವು ನನ್ನ ಜೊತೆಯಾಗಿರ್ತೀರಾ. ಹಾಗೆ ನನ್ನ ಹೀಲಿಂಗ್ ಎನರ್ಜಿ ಕೂಡ ನೀವು ಪಡ್ಕೊಳ್ತೀರಾ. ಈ ಒಂದು ವಿಡಿಯೋ ಯಾರಿಗೆ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಕಮೆಂಟಲ್ಲಿ ತಿಳಿಸ್ತೀರಾ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಈ ಗುರು ನಿಮ್ಮನ್ನು ತಲುಪಬೇಕು ಅಂತ ಹೇಳಿದ್ರೆ ನೀವು ಆ ಒಂದು ದೇವರ ಆಶೀರ್ವಾದ, ದೇವರ ಹತ್ರ ನೀವು ಗ್ರ್ಯಾಟಿಟ್ಯೂಡ್ ಆಗಿದ್ದರೆ ಮಾತ್ರ ಈ ಗುರುವನ್ನು ನೀವು ಈಸಿಯಾಗಿ ತಲುಪ್ತೀರಾ. ಓಕೆ, ಸೊ ಎಸ್, ನೋಡೋಣ ಹಾಗಿದ್ರೆ ನಿಮ್ಮ ನಿಜವಾಗಿರುವಂತಹ ಗುರು ಯಾರು ಅಂತ ಹೇಳಿಬಿಟ್ಟು. ನಿಮ್ಮ ಲೈಫಲ್ಲಿ ಪ್ರತಿಯೊಬ್ಬರೂ ಕೂಡ ಈಸಿಯಾಗಿ ನಂಬ್ತೀರ ಅಲ್ವಾ? ಈಸಿಯಾಗಿ ನಂಬದೇ ಇದ್ದರೂ ಕೂಡ ಪ್ರತಿಯೊಬ್ಬರನ್ನು ನೀವು ನಂಬ್ತೀರಾ. ಒಂದು ನಂಬಿಕೆ ಅನ್ನೋದು ಒಬ್ಬರ ಮೇಲೆ ಒಬ್ಬರಿಗೆ ಇದ್ದೇ ಇರುತ್ತೆ ಅಲ್ವಾ? ಆದರೆ ಯಾವುದೋ ಒಂದು ಹಂತದಲ್ಲಿ ಅತ್ಯಂತ ನಿಮಗೆ ಆಪ್ತರು ಅಂತ ಹೇಳಿಬಿಟ್ಟು ಕ್ಲೋಸ್ ಆಗಿರುವಂತಹವರು ನಿಮಗೆ ಮೋಸ ಮಾಡ್ತಾರೆ, ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡ್ತಾರೆ, ಅಥವಾ ಕಷ್ಟದ ಸಮಯದಲ್ಲಿ ನಿಮ್ಮ ಕೈ ಬಿಟ್ಟು ಹೋಗ್ತಾರೆ. ಆ ಸಮಯದಲ್ಲಿ ನಿಮಗೆ ಅತಿಯಾಗಿ ನೋವಾಗುತ್ತೆ, ಕಣ್ಣೀರು ಬರುತ್ತೆ. ನನಗೆ ಯಾಕೆ ಹಿಂಗೆ ಮಾಡಿದರು, ನನಗೆ ಯಾಕೆ ಈ ಥರ ಆಯಿತು ಅಂತ ಹೇಳಿಬಿಟ್ಟು ಹಗಲು ರಾತ್ರಿ ನೀವೇನು ಮಾಡ್ತೀರಾ, ಕೊರಗೋದಕ್ಕೆ ಶುರು ಮಾಡ್ತೀರಾ. ಆದರೆ ಒಂದ್ಸಲ ಯೋಚನೆ ಮಾಡಿ ನೋಡಿ, ಆ ಮೋಸ, ಆ ನೋವು ನಿಮಗೆ ಏನು ಪಾಠ ಕಲಿಸಿತ್ತು ಅಂತ ಹೇಳಿಬಿಟ್ಟು. ಏನು ಪಾಠ ಕಲಿಸಿರತ್ತೆ ಅಂತ ಹೇಳಿದ್ರೆ, ಈ 3 ಪಾಠ ಅಂತೂ ನಿಮಗೆ ಖಂಡಿತವಾಗಿಯೂ ಕಲಿಸಿರತ್ತೆ. ಕಣ್ಮುಚ್ಚಿ ಯಾರನ್ನು ಕೂಡ ನಂಬಾರ್ದು ಅನ್ನೋಂಥ ಒಂದು ಪಾಠವನ್ನು ನಿಮಗೆ ಕಲಿಸಿರೋದು ಮೋಸ. ಒಂಟಿಯಾಗಿ ಹೇಗೆ ಹೋರಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದು ಆ ಒಂಟಿತನ. ನಿಮ್ಮ ನಿಜವಾದಂತಹ ಸಾಮರ್ಥ್ಯ ಏನು ಅಂತ ನಿಮಗೆ ನೆನಪು ಮಾಡಿಕೊಟ್ಟಿದ್ದು ಆ ನೋವು. ಈ 3 ವಿಷಯಗಳು ನಿಮಗೆ ನಿಮ್ಮ ನಿಜವಾದ ಗುರುಗಳಾಗಿರ್ತಾರೆ. ಓಕೆ, ಹಾಗಾದರೆ ಈಗ ನಿಮಗೆ ಗೊತ್ತಾಯ್ತಾ, ನಿಮ್ಮ ಜೀವನದ ಪಾಠವನ್ನು ಕಲಿಸಿ ಆ ಮೋಸ ಮತ್ತು ಆ ನೋವು ನಿಮ್ಮ ಗುರು ಅವರೇ ಅಲ್ವಾ? ಗುರು ಅಂತ ಹೇಳೋ ಪದ ಅರ್ಥ ಏನು ಅಂತ ಹೇಳಿದ್ರೆ ಅಂಧಕಾರ. ಗು ಅನ್ನುವಂಥದ್ದು ಅಂಧಕಾರ ಆಗಿರುತ್ತೆ, ರು ಅನ್ನುವಂತಹ ಪದ ಆ ಅಂಧಕಾರವನ್ನು ಓಡಿಸುವಂತಹ ಬೆಳಕಾಗಿರುತ್ತೆ. ನಿಮ್ಮಲ್ಲಿದ್ದಂತಹ ಅಜ್ಞಾನ ಅನ್ನುವಂತಹ ಕತ್ತಲೆಯನ್ನು ಓಡಿಸ್ಬಿಟ್ಟು ಪ್ರಪಂಚದ ಒಂದು ನೈಜ ರೂಪವನ್ನು ತೋರಿಸಿಕೊಡೋದು ಗುರು ಆಗಿರುವಂಥದ್ದು. ಪ್ರತಿಯೊಂದು ಕಹಿ ಅನುಭವಗಳನ್ನು ನಿಮಗೆ ತೋರಿಸ್ಕೊಡುತ್ತೆ. ಆ ಪ್ರತಿಯೊಂದು ಕಹಿ ಅನುಭವವನ್ನು ನಿಮಗೆ ದೊಡ್ಡ ಅನುಭವದ ರೂಪದಲ್ಲಿ ನಿಮಗೆ ತೋರಿಸ್ಕೊಡುವಂಥದ್ದೇ ಗುರು. ಇಲ್ಲಿ ಒಬ್ಬ ಯುವಕ ಇರ್ತಾನೆ. ಆ ಯುವಕನಿಗೆ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡಬೇಕು, ಜ್ಞಾನಿ ಆಗಬೇಕು ನಾನು ಅಂತ ಹೇಳ್ಬಿಟ್ಟು ಆಸೆ ಇರುತ್ತೆ. ಹಾಗಾಗಿ ಒಬ್ಬ ಪ್ರಸಿದ್ಧವಾಗಿರುವಂಥ ಗುರುವಿನ ಬಳಿ ಹೋಗ್ಬಿಟ್ಟು ಅವನು ಹೇಳ್ತಾನೆ, ಗುರುಗಳೇ, ನನಗೆ ಜೀವನದಲ್ಲಿ ನಿಜವಾದಂತಹ ರಹಸ್ಯವನ್ನು ಕಲಿಸ್ಕೊಡಿ. ಜೀವನ ಅಂದರೆ ಏನು, ನಿಜವಾದಂತಹ ಜೀವನ ಹೇಗೆ, ಅದೆಲ್ಲವೂ ನಾನು ತಿಳ್ಕೊಳ್ಬೇಕು, ಇದ್ರ ಬಗ್ಗೆ ನನಗೆ ಕಲಿಸ್ಕೊಡಿ, ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಬೇಡ್ಕೊಳ್ತಾನೆ. ಆ ಗುರು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೊಂದು ಸಣ್ಣ ದೀಪವನ್ನು ಕೊಟ್ಟು ಕಳಿಸ್ತಾರೆ. ಇದನ್ನು ತಗೊಂಡು ಮುಂದೆ ಹೋಗು, ಕಾಡಿದೆ, ಒಂದು ದೊಡ್ಡ ಕಾಡಿದೆ, ಆ ಕಾಡನ್ನು ದಾಟ್ಬಿಟ್ಟು ನೀನು ಕಾಡಿನ ತುದಿಯಲ್ಲಿರುವಂತಹ ದೇವಸ್ಥಾನವನ್ನು ತಲುಪಬೇಕು. ಅಲ್ಲಿ ನಿನ್ನ ಪ್ರಶ್ನೆಗೆ
ಸರಿಯಾಗಿರುವಂತಹ ಉತ್ತರ ಸಿಗತ್ತೆ ಅಂತ ಹೇಳಿಬಿಟ್ಟು ಆ ದೀಪವನ್ನು ಅವನ ಕೈಗೆ ಕೊಡ್ತಾರೆ. ಆ ಯುವಕ ಏನು ಮಾಡ್ತಾನೆ, ದೀಪವನ್ನು ಹಿಡ್ಕೊಂಡು ಕಾಡಿನೊಳಗೆ ನಡೆಯೋದಕ್ಕೆ ಶುರು ಮಾಡ್ತಾನೆ. ಹೋಗ್ತಾ ಇರಬೇಕಿದ್ರೆ ಇದ್ದಕ್ಕಿದ್ದಂಗೆ ಜೋರಾಗಿ ಗಾಳಿ ಬೀಸಿ ಇರುವಂತಹ ದೀಪ ನಂದು ಹೋಗತ್ತೆ. ಆ ಕಾಡಿನಲ್ಲಿ ಗಾಢವಾಗಿರುವಂತಹ ಕತ್ತಲು, ಸುತ್ತಲೂ ಭಯಂಕರವಾಗಿರುವಂತಹ ಶಬ್ದ. ಯುವಕನಿಗೇನಾಗತ್ತೆ, ಹೆದರಿಕೆ ಶುರು ಆಗುತ್ತೆ. ಆ ಹೆದರಿಕೆನ ನಡುಕ ಶುರು ಆಗುತ್ತೆ. ಅಯ್ಯಯ್ಯೋ ದೇವ್ರೆ, ಇದೇನಪ್ಪ ಹಿಂಗಾಗ್ಬಿಡ್ತು ಅಂತ ಹೇಳಿ. ಅದೇ ದಾರಿಯಲ್ಲಿ ಮುಂದೆ ಹೆಜ್ಜೆ ಹಾಕ್ತಾ 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 ಕಾಲುಗಳಿಗೆ ಮುಳ್ಳುಗಳು ಚುಚ್ಚೋದಿಕ್ಕೆ ಶುರು ಆಗ್ಬಿಡುತ್ತೆ. ಕಲ್ಲುಗಳೆಲ್ಲ ಅವನಿಗೆ ತಾಗಿ ಎಡು ಬೀಳೋದಕ್ಕೆ ಶುರು ಮಾಡ್ತಾನೆ. ತುಂಬ ಗಾಯಗಳಾಗತ್ತೆ. ಆ ರಾತ್ರಿ ಇಡೀ ಅವನು ಕಾಡಿನಲ್ಲಿ ಕಷ್ಟಪಟ್ಟು ಹೆದರ್ಕೊಂಡು ನಡುಕ್ತಾ ಬೀಳ್ತಾ ಮುಂದೆ ಸಾಕ್ತಾನೆ. ಕೊನೆಗೆ ಬೆಳಕಾಗುವಷ್ಟರಲ್ಲಿ ಬೆಟ್ಟದ ತುದಿಯಲ್ಲಿರುವಂತಹ ಆ ದೇವಸ್ಥಾನವನ್ನು ತಲುಪ್ತಾನೆ. ಆ ತಲುಪುವಾಗ ಆ ದೇವಸ್ಥಾನದಲ್ಲಿ ಅವನಿಗೆ ಯಾರು ದೀಪ ಕೊಟ್ಟು ಕಳಿಸಿರ್ತಾರಲ್ವ, ಆ ಗುರು ಆ ದೇವಸ್ಥಾನದಲ್ಲಿ ಇರ್ತಾರೆ, ಕೂತ್ಕೊಂಡಿರ್ತಾರೆ. ಆ ಯುವಕನಿಗೆ ಆ ಗುರು ನೋಡಿದ ತಕ್ಷಣ ಎಲ್ಲಿಲ್ಲದ ಕೋಪ ಬಂದ್ಬಿಡತ್ತೆ. ಕೋಪ ಬಂದು, ಗುರುಗಳೇ, ನೀವು ಕೊಟ್ಟ ದೀಪ ಮಧ್ಯದಲ್ಲಿ ಜೋರ ಗಾಳಿ ಬಂದ್ಬಿಟ್ಟು ನಂದು ಹೋಯ್ತು. ಇಡೀ ರಾತ್ರಿ ನಾನು ಕತ್ತಲೆಯಲ್ಲಿ ಆ ಮುಳ್ಳು ಕಲ್ಲುಗಳ ಮಧ್ಯ ಒದ್ದಾಡ್ಕೊಂಡು ಹೇಗೋ ಮಾಡ್ಕೊಂಡು ನಾನು ಏಟುಗಳನ್ನ ತಿನ್ಕೊಂಡು ಬಂದೆ. ನನಗೆ ತುಂಬ ನೋವಾಯಿತು. ನನಗೆ ಯಾಕೆ ಈ ಶಿಕ್ಷೆಯನ್ನು ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಹತ್ಕೊಂಡು ಸಿಟ್ಟಲ್ಲಿ ಕೋಪದಲ್ಲಿ ಆ ಗುರುಗಳ ಹತ್ರ ಮಾತಾಡ್ತಾನೆ. ಆ ಗುರುಗಳು ಒಂದು ಮುಗುಳ್ನಗೆಯನ್ನು ಕೊಟ್ಬಿಟ್ಟು ಹೇಳ್ತಾರೆ, ಆ ದೀಪ ಉರಿತಾ ಇರಬೇಕಿದ್ರೆ ನೀನು ಬರೀ ದಾರಿಯನ್ನಷ್ಟೇ ನೋಡ್ತಿದ್ದೆ. ಆದರೆ ಆ ದೀಪ ನಂದಿದಾಗ ನಿನಗೆ ಕತ್ತಲೆಯಲ್ಲಿ ನಡೆಯುವಂತಹ ಧೈರ್ಯ ಬಂತು. ಆ ಕಲ್ಲು ಮುಳ್ಳುಗಳು ನಿನ್ನನ್ನು ಎಚ್ಚರಿಕೆಯಿಂದ ಇರೋದಕ್ಕೆ ಪಾಠ ಕಲಿಸ್ಕೊಡುತ್ತು. ಅದ್ರ ಜೊತೆಯಲ್ಲಿ ಈ ಕಾಡು, ಈ ಕತ್ತಲೆ ಮತ್ತು ನಿನಗಾದಂತಹ ಗಾಯಗಳು ನಿನ್ನ ನಿಜವಾಗಿರುವಂತಹ ಗುರುಗಳು ಅವರೇನೆ. ಅವು ನಿನ್ನೊಳಗಿದ್ದಂತಹ ಭಯವನ್ನು ಕೊಂದು ನಿನ್ನನ್ನು ಶಕ್ತಿಶಾಲಿಯನ್ನಾಗಿ ಮಾಡಿತ್ತು. ಯಾವುದು? ಆ ಕತ್ತಲೆ, ಆ ಕಾಡು ಅವನಿಗೆ ನಿಜವಾದಂತಹ ಜೀವನ ಏನು ಅನ್ನೋದನ್ನು ಕಲಿಸ್ಕೊಡುತ್ತೆ. ಇಲ್ಲಿ ನಿಮ್ಮ ಜೀವನದಲ್ಲೂ ಅಷ್ಟೇ, ನಿಮಗೆ ಎದುರಾಗುವಂತಹ ಕಷ್ಟಗಳಾಗಿರಲಿ, ಸಮಸ್ಯೆಗಳಾಗಿರಲಿ, ನಿಮ್ಮನ್ನು ನಾಶ ಮಾಡೋದಕ್ಕೆ ಬರುತ್ತೆ ಅಂತ ನೀವು ಅಂದ್ಕೊಳ್ತೀರಾ. ಅದು ನಿಮ್ಮನ್ನು ನಾಶ ಮಾಡೋದಕ್ಕೆ ಬರುವಂಥದ್ದಲ್ಲ. ನಿಮ್ಮೊಳಗಿರುವಂತಹ ಒಂದು ಗೌಪ್ಯವಾಗಿರುವಂತಹ ಸುಪ್ತವಾಗಿರುವಂತಹ ಶಕ್ತಿಯನ್ನು ಜಾಗೃತಗೊಳಿಸೋದಕ್ಕೆ ಬರುತ್ತೆ. ಇಲ್ಲಿ ಪ್ರಕೃತಿಯ ಒಂದು ಸೋಲು ಮತ್ತು ಕಾಲ ಅನ್ನುವಂಥದ್ದು ಕೂಡ ಮಹಾಗುರು ಆಗಿರುತ್ತೆ ನಮ್ಮ ಜೀವನದಲ್ಲಿ. ಹೇಗೆ ಅಂತ ಹೇಳಿದ್ರೆ, ದಿನನಿತ್ಯ ನೋಡುವಂತಹ ಪ್ರಕೃತಿ ಕೂಡ ನಮಗೊಂದು ಗುರು. ಬಿದ್ದರೂ ಕೂಡ ಮತ್ತೆ ಚಿಗುರುವಂತಹ ಮರ ನಮಗೆ ನಂಬಿಕೆಯನ್ನು ಕಲಿಸ್ಕೊಡುತ್ತೆ. ಹರಿಯುವ ನದಿ ಏನಿದೆ, ಕಲ್ಲುಗಳನ್ನು ಕೊರೆದುಬಿಟ್ಟು ದಾರಿ ಮಾಡ್ಕೊಳ್ತಾ ಅದರ ಸ್ಥಿರತೆಯನ್ನು ಕಲಿಸಿಕೊಡುತ್ತೆ ನಮಗೆ. ಅದ್ರ ಜೊತೆಯಲ್ಲಿ ಇನ್ನೊಂದು ಗುರು ಯಾರು ಅಂತ ಹೇಳಿದ್ರೆ, ಮತ್ತೆ ಮತ್ತೆ ಎದ್ದು ಬರುವಂತಹ ಸಮುದ್ರದ ಅಲೆಗಳು ನಮಗೆ ಯಾವುದೇ ಕಾರಣಕ್ಕೂ ನೀನು ನಿನ್ನ ಜೀವನದಲ್ಲಿ ಸೋಲನ್ನು ಒಪ್ಕೊಳ್ಳೋದಕ್ಕೆ ಹೋಗಬೇಡ ಅನ್ನೋದನ್ನು ಪಾಠ ಕಲಿಸ್ಕೊಡುತ್ತೆ. ಈ 3 ವಿಷಯಗಳು ಪ್ರಕೃತಿಯ ಒಂದು ಮಹಾ ಗುರುಗಳಾಗಿ ನಮ್ಮ ಜೀವನದಲ್ಲಿರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಬಂದಂತಹ ಸೋಲು, ನೀವು ಯಾವುದೇ ಪರೀಕ್ಷೆಯಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಅಥವಾ ಸಂಬಂಧದಲ್ಲಿ ಸೋತಿರಬಹುದು. ಆ ಸೋಲು ನಿಮಗೆ ಏನು ಕಲಿಸಿತ್ತು, ನೀವು ಎಲ್ಲೆಲ್ಲಿ ತಪ್ಪು ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ಬೆರಳು ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇರುತ್ತೆ. ಮತ್ತೆಲ್ಲದಕ್ಕಿಂತ ದೊಡ್ಡ ಗುರು ಅಂತ ಹೇಳಿದ್ರೆ ಅದು ಕಾಲ, ಟೈಮ್. ಕಾಲ ಯಾರನ್ನೂ ಕೂಡ ಕಾಯ್ತಾ ಇರೋದಿಲ್ಲ. ಇವತ್ತು ಬರ್ತಾನೆ ಇವನು, ಕಾಯ್ತಾ ಕೂತ್ಕೊಳ್ತೀನಿ ನಾನು ಅಂತ ಹೇಳಿಬಿಟ್ಟು ಕಾಯ್ತಾ ಇರಲ್ಲ. ಗುರು ಯಾವತ್ತೂ ಕೂಡ ಶಿಷ್ಯನಿಗೆ ಕಾಯ್ತಾ ಇರೋದಿಲ್ಲ. ಶಿಷ್ಯ ಆದವನು ಗುರುವಿಗೆ ಕಾಯಬೇಕಾಗತ್ತೆ. ಇಲ್ಲಿ ಗುರು ಅನ್ನುವಂಥ ಪದ ಏನಿದೆ ಅಲ್ವಾ, ಶಿಷ್ಯ ಹುಡ್ಕೊಂಡು ಹೋಗ್ಬೇಕಂತ ಇಲ್ಲ. ಗುರು ಮನಸ್ಸು ಮಾಡಿದರೆ ಆ ಶಿಷ್ಯವನ್ನು ಅವರ ಬಳಿಗೆ, ಗುರುವಿನ ಬಳಿಗೆ ಕರೆಸ್ಕೊಳ್ಳುವಂತಹ ಶಕ್ತಿ ಆ ಗುರುವಿಗಿರುತ್ತೆ. ನಮಗಾಗುವಂತಹ ಎಷ್ಟೋ ಗಾಯಗಳನ್ನು ಮರೆಮಾಯಿಸುವಂಥದ್ದು ಕಾಲ. ಯಾವುದು ಕೂಡ ಶಾಶ್ವತ ಅಲ್ಲ ನಮ್ಮ ಲೈಫಲ್ಲಿ. ಒಂದು ದೊಡ್ಡ ಸತ್ಯವನ್ನು ನೆನಪಿಸ್ಕೊಡೋದು ಈ ಕಾಲ. ಯಾವುದು? ನಮ್ಮ ಜೀವನದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ ಅನ್ನೋದನ್ನು ತಿಳಿಸ್ಕೊಡೋದೇ ಒಂದು ದೊಡ್ಡ ಗುರು. ಯಾವುದು? ಕಾಲ. ಹಾಗೆ ಈ ಗುರು ಪೂರ್ಣಿಮೆ ದಿನ ಕೇವಲ ಗುರುಗಳಿಗೆ ಹೋಗ್ಬಿಟ್ಟು ಅವರ ಆಶೀರ್ವಾದ ಪಡ್ಕೊಂಡೆ, ಹೂ ಕೊಟ್ಟೆ, ಹಣ್ಣು ಕೊಟ್ಟೆ, ಪೂಜೆ ಮಾಡಿದೆ,
ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು. ಈ ಒಂದು ಗುರು ಪೂರ್ಣಿಮೆ ನಿಮಗೆ ಇನ್ನೂ ಕೂಡ ಪಾಠ ಕಲಿಸ್ತಾ ಇರುತ್ತೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಇದನ್ನು ಹೊರತಾಗಿ ನಿಮ್ಮ ಜೀವನಕ್ಕೆ ಕನೆಕ್ಟ್ ಮಾಡಿದಾಗ ಬರುವಂಥದ್ದು ಏನು ಅಂತ ಹೇಳಿದ್ರೆ, ನಿಮಗೆ ನೋವು ಕೊಟ್ಟವರನ್ನು ನೀವು ಕ್ಷಮಿಸ್ಬಿಟ್ಟು ಮುಂದೆ ಹೆಜ್ಜೆ ಹಾಕೋದು. ಯಾಕೆ ಅವರನ್ನು ಕ್ಷಮಿಸಬೇಕು? ಅವ್ರು ನಿಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸ್ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಅವರನ್ನು ಫರ್ಗಿವ್ ಮಾಡಿ, ಕ್ಷಮೆಯನ್ನು ಕೊಟ್ಟು ಅವರನ್ನು ರಿಲೀಸ್ ಮಾಡಿ. ಹಾಗೆ ನಿಮ್ಮ ಸೋಲಿಗೆ ಧನ್ಯವಾದನ ಹೇಳಿ. ಯಾಕೆ? ಅದು ನಿಮಗೊಂದು ಜ್ಞಾನವನ್ನು ಕೊಟ್ಟಿದೆ. ಆ ಸೋಲು ನಿಮಗೆ ಜ್ಞಾನ ಕೊಟ್ಟಿದೆ. ಏನು ಮಾಡಬೇಕಿತ್ತು, ಯಾಕೆ ನಾನು ಸೋತೆ, ಏನಕ್ಕೆ ಈ ಸೋಲು ನನಗೆ ಯಾಕೆ ಬಂತು, ಇದನ್ನು ನಾನು ಬೇರೆ ಥರ ಮಾಡಿದರೆ ನಾನು ಗೆಲ್ತಿದ್ದೆ ಅನ್ನುವಂತಹ ಪಾಠವನ್ನು ಈ ಒಂದು ಸೋಲು ನಿಮಗೆ ಕಲಿಸ್ಕೊಡುತ್ತೆ. ನಿಮ್ಮ ಕಷ್ಟಗಳಿಗೆ ಗ್ರ್ಯಾಟಿಟ್ಯೂಡು, ಕೃತಜ್ಞತೆಯನ್ನು ಸಲ್ಲಿಸಿ. ಅವು ನಿಮ್ಮನ್ನು ಇನ್ನೊಂದಷ್ಟು ಸ್ಟ್ರಾಂಗ್ ಆಗಿ ಮಾಡುತ್ತೆ. ನಿಮ್ಮ ಜೀವನದ ಪ್ರತಿಯೊಂದು ಅನುಭವನೂ ಕೂಡ ನಿಮ್ಮ ಪಾಲಿನ ಗುರು ಅಂತಲೇ ನೀವು ಅಂದ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ಆ ಅನುಭವಗಳನ್ನು ಗೌರವಿಸಿ ನಿಮ್ಮೊಳಗಿರುವಂತಹ ಆ ಆತ್ಮ ಸಾಕ್ಷಿಯನ್ನು ನೀವು ಗುರುವಿನ ಮಾತು ಕೇಳಿ ಮುನ್ನಡೆತಾ ಹೋಗಬೇಕಾಗತ್ತೆ. ಇಲ್ಲಿ ಗುರು ಅಂತ ಹೇಳಿದ ತಕ್ಷಣ ಕೇವಲ ನಮಗೊಂದು ಜ್ಞಾನವನ್ನು ಕೊಡೋರು, ನಮಗೆ ಬುದ್ಧಿ ಮಾತನ್ನು ಹೇಳಿಕೊಡೋರು, ನಮಗೆ ಸರಿಯಾದಂಥ ಮಾರ್ಗದರ್ಶನ ಕೊಡೋರು, ಅವರು ಗುರುಗಳೇ. ಅದಕ್ಕೂ ಮಿಗಿಲಾಗಿದ್ದಂಥದ್ದು ಪ್ರತಿನಿತ್ಯ ನಿಮಗೆ ಜೀವನದ ಪಾಠವನ್ನು ಕಲಿಸಿಕೊಡ್ತಾ ಹೋಗುತ್ತಲ್ವಾ, ಅದು ನಿಮ್ಮ ಮಹಾಗುರು ಅಂತ ಹೇಳಿಬಿಟ್ಟು ನೀವು ಅದನ್ನು ಸ್ವೀಕಾರ ಮಾಡಿ ಮುಂದೆ ಹೆಜ್ಜೆ ಹಾಕಬೇಕಾಗತ್ತೆ. ಇನ್ನು ಸಂಬಂಧದಲ್ಲಿ ಗುರುವನ್ನು ಹೇಗೆ ಕಂಡುಹಿಡಿಬೋದು ಅಂತ ಹೇಳಿಬಿಟ್ಟು, ಸಂಬಂಧದಲ್ಲಿ ಸಿಗುವಂತಹ ನಿರಾಶೆ ಅಂತ ಏನಿರುತ್ತೆ ಪದ, ಈ ನಿರಾಶೆನೇ ನಿಮ್ಮ ಜೀವನದಲ್ಲಿ ಗುರುವಾಗಿ ಪಾತ್ರವನ್ನು ನಿಭಾಯಿಸ್ತಾ ಇರುತ್ತೆ. ನೀವು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರು ನಿಮ್ಮನ್ನು ಬಿಟ್ಟು ಹೋದಾಗ ಅಥವಾ ನಿಮ್ಮನ್ನು ಅರ್ಥ ಮಾಡ್ಕೊಳ್ದೇ ಇದ್ದಾಗ ಆಗುವಂತಹ ನೋವು ಏನಿದೆಯಲ್ಲ, ಆ ನೋವು ನಿಮಗೆ ಪಾಠವನ್ನು ಕಲಿಸುತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ವಿಷಯಗಳು ಪಾಠ ಕಲಿಸ್ತಾ ಹೋಗುತ್ತೆ ಅಲ್ವಾ, ಅವೆಲ್ಲವೂ ಕೂಡ ಗುರುಗಳು ಅಂತಲೇ ನೀವು ಅದನ್ನು ಸ್ವೀಕಾರ ಮಾಡ್ತಾ ಹೋಗಬೇಕಾಗತ್ತೆ. ಹಾಗೆ ಸ್ವಯಂ ಪ್ರೀತಿ ಅನ್ನುವಂಥದ್ದು, ಮತ್ತು ಯಾರ ಮೇಲೂ ಅತಿಯಾಗಿ ಅವಲಂಬನೆ ಆಗಿರಬಾರ್ದು ಅನ್ನುವಂತಹ ಒಂದು ಜೀವನದ ಅತ್ಯಂತ ದೊಡ್ಡ ಪಾಠವನ್ನು ಕೂಡ ಕಲಿಸುವಂಥದ್ದು ಈ ನಿರಾಶೆನೇ. ಈ ನಿರಾಶೆ ಅನ್ನುವಂಥದ್ದು ಪ್ರೀತಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ಗೊತ್ತಾಗ್ಬೋದು ನಿಮಗೆ. ಪ್ರೀತಿಯಲ್ಲಿ ಮೋಸ ಹೋದಾಗ ನೀವೇನು ಅಂದ್ಕೊಳ್ತೀರಾ, ಇವನನ್ನು ನಂಬಿ ನಾನು ಮೋಸ ಹೋದ್ನಲ್ಲ ನನ್ನ ಲೈಫಲ್ಲಿ ಅಂತ ಹೇಳಿಬಿಟ್ಟು, ಅಥವಾ ಇವಳನ್ನು ನಂಬಿ ನಾನು ಮೋಸ ಹೋದ್ನಲ್ಲ ನನ್ನ ಲೈಫಲ್ಲಿ ಅಂತ ಹೇಳಿ ಫಸ್ಟ್ ಪದ ಬರೋದೇ ಈ ಪದ ನಿಮ್ಮ ಬಾಯಲ್ಲಿ ಅಲ್ವಾ. ನಂಬ್ತೀರಾ ಇದನ್ನು? ಯಾಕೆ ಬರುತ್ತೆ? ಅಷ್ಟು ನಂಬಿಕೆನ ಆ ವ್ಯಕ್ತಿ ಮೇಲೆ ಇಟ್ಟಿರ್ತೀರಾ. ಆ ನಂಬಿಕೆ ಅನ್ನೋದು ಕಳ್ಕೊಂಡಾಗ ನಿಮಗಾಗುವಂತಹ ನಿರಾಶೆ, ನೋವು ಆ ಸಮಯದಲ್ಲಿ ಪಾಠವನ್ನು ಕಲಿಸೋದಕ್ಕೆ ಶುರು ಮಾಡುತ್ತೆ. ಪ್ರಪಂಚವೇ ನಿಮ್ಮ ವಿರುದ್ಧ ನಿಂತಾಗ ನಿಮ್ಮ ಅಂತರಂಗದ ಧ್ವನಿ ಏನಿರುತ್ತೆ, ನಿಮ್ಮ ಇನ್ನರ್ ವಾಯ್ಸ್ ಏನಿರುತ್ತೆ, ನಿಮ್ಮನ್ನು ಸರಿ ದಾರಿಗೆ ತರುವಂತಹ ಕೆಲಸವನ್ನು ಅದು ಮಾಡ್ತಾ ಇರುತ್ತೆ. ನಿಮಗಿರುವಂತಹ ಈ ಅಂತರ್ಶಕ್ತಿ, ಆಂತರಿಕವಾಗಿರುವಂತಹ ಶಕ್ತಿಯೇ ನಿಮ್ಮ ಇಂಟ್ಯೂಷನ್, ನಿಮ್ಮ ನಿಜವಾದಂತಹ ಮಾರ್ಗದರ್ಶನ, ನಿಮ್ಮ ಒಳ ಮನಸ್ಸು. ನಿಮ್ಮ ಮನಸ್ಸಲ್ಲಿ ಯಾವಾಗವಾಗ ಅನಿಸುತ್ತೆ ಅಲ್ವಾ, ಇದನ್ನು ಮಾಡು, ಈ ಕೆಲಸ ಮಾಡು, ಈ ಕೆಲಸ ಮಾಡಬೇಡ. ತುಂಬ ಜನ ಹೇಳ್ತೀರಾ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಹೇಳ್ತೀರಾ, ಮ್ಯಾಮ್ ನಂಗೆ ಮನಸ್ಸಿಗೆ ತುಂಬ ಅನ್ನಿಸ್ತಿತ್ತು ಮ್ಯಾಮ್ ಈ ಥರ ಮಾಡಬಾರ್ದು ಅಂತ ಹೇಳಿಬಿಟ್ಟು, ಆದರೂ ನಾನು ದಾರಿ ತಪ್ಪಿ ಹೋದೆ. ಪಾಠ ಕಲಿಬೇಕಿತ್ತಲ್ಲಿ, ಹಾಗಾಗಿ ನೀವು ದಾರಿ ತಪ್ಪಿ ಹೋಗಿರ್ತೀರ. ಓಕೆ, ಆ ಪಾಠ ಕಲಿಸ್ಬೇಕಲ್ವಾ, ಹಾಗಾಗಿ. ಓಕೆ, ಸೊ ಈ ಒಂದು ವಿಡಿಯೋ ನಿಮಗೆ ನಿಮ್ಮ ನಿಜವಾದಂತಹ ರಿಯಲ್ ಗುರು ಯಾವುದು ಅನ್ನೋದನ್ನು ತಿಳಿಸಿಕೊಟ್ಟಿದೆ ಅಂತ ಹೇಳಿಬಿಟ್ಟು ಭಾವಿಸ್ತೀನಿ. ಇವತ್ತಿನ ಈ ರಾತ್ರಿಯ ಸಂದೇಶ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಆತ್ಮೀಯರ ಹತ್ರ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಬೋದು. ಹಾಗೆ ಕಮೆಂಟಲ್ಲಿ ತಿಳಿಸ್ತೀರಾ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು. ಈ ದೇವರು ನಿಮ್ಮ ಜೀವನದಲ್ಲಿ ಆಟಾಡೋಕ್ಕೆ ಶುರು ಮಾಡಿದಾಗ ಮಾತ್ರ ಎಲ್ಲ ಗುರುಗಳನ್ನು ನೀವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನಗೆ ವಿಶ್ ಮಾಡಿದ್ದೀರಾ, ಗುರುಪೂರ್ಣಿಮೆಯ ವಿಶ್ವನ ಮಾಡಿದ್ದೀರಾ, ತುಂಬ ಜನ ವಾಟ್ಸಪ್ಪಲ್ಲಿ ಮಾಡಿದ್ದೀರಾ. ಕೆಲವೊಬ್ಬರಿಗೆ ರಿಪ್ಲೈ ಮಾಡೋದಕ್ಕಾಗಿದೆ, ಕೆಲವೊಬ್ಬರಿಗೆ ರಿಪ್ಲೈ ಮಾಡೋದಕ್ಕಾಗಿಲ್ಲ, ಸಮಯದ ಅಭಾವ, ಯಂತ್ರಗಳನ್ನು ಮಾಡೋದಲ್ಲಿ ನಾನು ಬ್ಯುಸಿ ಇದ್ದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಎಲ್ಲ ವಿಶಸ್ಗಳು ನನ್ನನ್ನು ತಲುಪಿದೆ. ನಿಮ್ಮೆಲ್ಲರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೂಡ ಬರುತ್ತೆ. ಡೋಂಟ್ ವರಿ, ಚಿಂತೆ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಕಲಿಯುವಂತಹ ಎಲ್ಲ ಪಾಠಗಳನ್ನು ಎದುರಿಸಿ, ಧೈರ್ಯದಿಂದ ಎದುರಿಸಿ ಮುಂದೆ ಹೆಜ್ಜೆ ಹಾಕಿ. ಹಾಗೆ ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಸಕಾರಾತ್ಮಕವಾಗಿರುವಂತಹ ಎಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ನಿಮ್ಮ ಜೀವನದಲ್ಲಿ ನಿಮಗಾದ ಅತ್ಯಂತ ದೊಡ್ಡ ಪಾಠ ನಿಮ್ಮ ಗುರು ಅಂಥೇಳಿ
ಇವತ್ತಿಂದ ನೀವೇನು ಮಾಡ್ತೀರಾ, ಅದನ್ನು ಸ್ವೀಕಾರ ಮಾಡ್ತೀರಾ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿಯವರೆಗೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಇನ್ನಷ್ಟು ಪಾಸಿಟಿವ್ ರೀಡಿಂಗ್, ಪಾಸಿಟಿವ್ ವಿಡಿಯೋಗಳನ್ನು ನಿಮ್ಮ ಎದುರಿಗೆ ತರೋದಕ್ಕೆ ಅನುಕೂಲ ಆಗುತ್ತೆ. ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.